ಕರಾವಳಿಯಲ್ಲಿ ಸರ್ಕಾರಿ ಸ್ವಾಯತ್ತ ಕಂಪನಿಗಳ ಹೆಸರು ಬದಲಾವಣೆ ಪರ್ವ ಮುಂದುವರೆದಿದೆ. ಹೊರ ರಾಜ್ಯಗಳಿಂದ ಬಂದ ಕಂಪನಿಗಳು ಭೂಮಿ, ಗಾಳಿ, ನೀರು, ಹಣ ಎಲ್ಲವೂ ಕರಾವಳಿಯದ್ದೇ ಬೇಕು, ಆದರೆ ಹೆಸರು ಮಾತ್ರ ಬೇಡ ಎಂಬ ಅಹಂಕಾರವನ್ನ ಮಂಗಳೂರಿನ ಒಡಿಶಾ ಮೂಲದ ಕಂಪನಿ ತೋರಿದೆ. ಈ ಕಂಪನಿಯ ವಿರುದ್ಧ ಈಗ ಜನ ಹೋರಾಟಕ್ಕೆ ಮುಂದಾಗಿದ್ದಾರೆ. ಮಂಗಳೂರಿನಲ್ಲಿ 1971ರಲ್ಲಿ ಆರಂಭವಾದ MCF ಕಾರ್ಖಾನೆ 55 ವರ್ಷಗಳೇ ಇಲ್ಲಿ ಕಳೆದಿದೆ. ಆದರೆ ಇದರಲ್ಲಿ 15 ವರ್ಷ ಸರ್ಕಾರಿ ಒಡೆತನದಲ್ಲಿ ಇದ್ದ ಈ ಕಂಪನಿ ಕಳೆದ 40 ವರ್ಷಗಳಿಂದ ಖಾಸಗಿ ಒಡೆತನದಲ್ಲಿದೆ. ಆದರೆ ಇದರ ಹೆಸರನ್ನ ಮಂಗಳೂರು ರಾಸಾಯನಿಕ ಮತ್ತು ರಸಗೊಬ್ಬರ ಕಾರ್ಖಾನೆ ಎಂಬ ಹೆಸರು ಮಾತ್ರ ಬದಲಾಗಿರಲಿಲ್ಲ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಆದರೆ ಕಳೆದ 6 ತಿಂಗಳಿನಿಂದ MCF ಹೆಸರಿಗೆ ತಿಲಾಂಜಲಿ ಇಡಲಾಗಿದೆ. ಕಂಪನಿಯ ಷೇರು ಪಡೆದ ಒಡಿಶಾ ಮೂಲದ ಪ್ಯಾರಾದೀಪ್ ಫಾಸ್ಫೇಟ್ ಕಂಪನಿ ಅರ್ಧ ಶತಮಾನದ ಹೆಸರನ್ನ ಅಳಿಸಿ ಪ್ಯಾರಾದೀಪ್ ಫಾಸ್ಫೇಟ್ ಕಂಪನಿ ಎಂಬ ಹೆಸರು ಬದಲಾವಣೆ ಮಾಡಿದೆ. ಇದು ಮಂಗಳೂರಿಗರ ಕೆಂಗಣ್ಣಿಗೆ ಕಾರಣವಾಗಿದೆ. 1976ರಲ್ಲಿ MCF ಕಂಪನಿ ಅಮೋನಿಯಾ ಮತ್ತು ಯೂರಿಯಾ ಉತ್ಪಾದನೆ ಆರಂಭಿಸಿತ್ತು. ಆ ಬಳಿಕ ವಿದ್ಯುತ್ ಅಭಾವದಿಂದ ಕಂಪನಿ ನಷ್ಟಕ್ಕೆ ಸಿಲುಕಿತ್ತು. ನಷ್ಟದ ನಡುವೆಯೇ 1991ರಲ್ಲಿ ಆಡಳಿತವನ್ನ ವಿಜಯ್ ಮಲ್ಯ ನೇತೃತ್ವದ UB ಕಂಪನಿ ವಹಿಸಿಕೊಂಡಿತ್ತು. ಅಲ್ಲಿಂದ ಮತ್ತೆ ಏಳು ಬೀಳುಗಳನ್ನು ಕಂಡ ಕಂಪನಿ 2015ರಿಂದ ಉತ್ತಮ ಲಾಭದೊಂದಿಗೆ ನಡೀತಾ ಇತ್ತು. ಈಗ ಷೇರುಗಳನ್ನು ಪಡೆದುಕೊಂಡ ಕಂಪನಿಯು ಮೂಲ ಹೆಸರನ್ನೇ ಬದಲಾವಣೆ ಮಾಡಿದೆ. 90% ಉದ್ಯೋಗಗಳು ಸ್ಥಳೀಯರಿಗೆ ಮತ್ತು ರಾಜ್ಯದವರಿಗೆ ಮೀಸಲಾಗಿದ್ದರೂ ಈಗ ಅರ್ಧದಷ್ಟು ಉದ್ಯೋಗಗಳನ್ನು ಕಡಿತಗೊಳಿಸಲಾಗಿದೆ. ಈ ಅನ್ಯಾಯದ ವಿರುದ್ಧ MCF ಕಂಪನಿಯ ಮಾಜಿ ಉದ್ಯೋಗಿಗಳು ಸಿಡಿದೆದ್ದಿದ್ದಾರೆ. MCF ಮ್ಯಾಂಗ್ಳೂರ್ ಕೆಮಿಕಲ್ ಫರ್ಟಿಲೈಸರ್ಸ್ ಪಣಂಬೂರು, ಇದಕ್ಕೆ ಒಂದು ದೊಡ್ಡ ಸಂಕಟ ಬಂದಿದೆ. ಈ ಫರ್ಟಿಲೈಸರ್ ಕಂಪನಿ ನಾನು ಬಾಲ್ಯದಲ್ಲಿ ಇರಬೇಕಾದ್ರೂ ಅದು ಅತ್ಯಂತ ಪ್ರಮುಖವಾದಂತಹ ಒಂದು MCF ಕಾರ್ಖಾನೆ. ಮಂಗಳೂರಿಗೆ ಬಂದಂತಹ ಪ್ರಪ್ರಥಮ ಕಾರ್ಖಾನೆಯಲ್ಲಿ ಅದು 1971ರಲ್ಲಿ ಅಸ್ತಿತ್ವಕ್ಕೆ ಬಂತು. ಈಗ 55 ವರ್ಷದ ಇತಿಹಾಸ ಇದೆ. 15 ವರ್ಷ ಇದು ಸರ್ಕಾರಿ ಒಡೆತನದಲ್ಲಿ ಇತ್ತು. 35 ವರ್ಷಗಳು ಖಾಸಗಿ ಒಡೆತನದಲ್ಲಿ ಇದ್ದರೂ ಮಂಗಳೂರು ರಾಸಾಯನಿಕ ಮತ್ತು ರಸಗೊಬ್ಬರ ಕಾರ್ಖಾನೆ ಹೆಸರನ್ನು ಬದಲಾವಣೆ ಮಾಡಿರಲಿಲ್ಲ, ಇನ್ಕ್ಲೂಡಿಂಗ್ ವಿಜಯ್ ಮಲ್ಯ ಮತ್ತು ಜುವಾರಿಗೆ ಹೋಯಿತು. ಯಾರು ಹೆಸರನ್ನ ಬದಲಾವಣೆ ಮಾಡಿರಲಿಲ್ಲ. ಆದರೆ ಇವತ್ತು ಸುಮಾರು 15 ವರ್ಷಗಳ ಈ ಒಂದು ಪೀರಿಯಡ್ನಲ್ಲಿ UB ಕಂಪನಿಯವರು ಬಂದರು, ಜುವಾರಿ ಬಂದರು, PPL ಬಂದರು, MCF ಒಡೆತನ ಹೊಂದಿದಂತ ಅಡ್ವೆಂಟಸ್ ಗುಂಪು 2 ಫರ್ಟಿಲೈಸರ್ ಕಂಪನಿಗಳನ್ನು ಪಾರಾದೀಪ್ ಫಾಸ್ಫೇಟಸ್ ಜೊತೆ ವಿಲೀನಗೊಳಿಸಿತು. MCF ಎಂಬ ಹೆಸರನ್ನು ಇವತ್ತು ಅದು ಇತಿಹಾಸ ಸೇರುವ ಹಾಗೆ ಮಾಡಿ ಈಗ ಏನಂತ ಹೆಸರಿಟ್ಟಿದ್ದಾರೆ, ಇದಕ್ಕೆ ಏನಂತ ಪಾರಾದೀಪ್ ಫಾಸ್ಫೇಟಸ್ ಲಿಮಿಟೆಡ್ ಅಂತ ಮಾಡಿದ್ದಾರೆ. ನಮ್ಮ ಒತ್ತಾಯ ಇರುವುದು, ನೀವು ಯಾವ ಕಂಪನಿಯನ್ನು ನಡೆಸಿ ಯೂನಿಟ್ ಆಫ್ MCF ಅಂತಲೇ ಇಡಬೇಕು. ಜಾಗ ಕೊಟ್ಟವರು ನಾವು, ಜಾಗ ಕೊಟ್ಟು ಡಿಸ್ಪ್ಲೇಸ್ ಆಗಿ ಗುಡ್ಡೆ ಮತ್ತು ಎಲ್ಲೆಲ್ಲಿ ಮೂಲೆಗಳಲ್ಲಿ ವಾಸವಾಗಿ ತನ್ನ ಮನೆ ಕಳ್ಕೊಂಡವರು ನಾವು. ಎಷ್ಟೇ ಸಂಕಟ ಬಂದರು, ಕೊರೋನಾ ಸಂದರ್ಭದಲ್ಲಿಯೂ ಇವರಿಗೆ ನೀರು ಕೊಟ್ಟು ಕಾರ್ಖಾನೆ ನಡೆಸಿದವರು ಮಂಗಳೂರಿನ ಜನತೆ. ರಸ್ತೆ ನಮ್ಮದು, ಜಾಗ ನಮ್ಮದು, ತ್ಯಾಗ ನಮ್ಮದು, ದುಡ್ಡು ಮಾಡಿದವರು. ಇವತ್ತಿನ ದಿನಕ್ಕೂ ಮಂಗಳ ಯೂರಿಯಾ ಅಂತ ಹೇಳಿದ್ರೆ ರೈತರಿಗೆ ಇಟ್ಸ್ ಎ ಬ್ರ್ಯಾಂಡ್ ನೇಮ್. ಇವರು ಗೋವಾದ ಜುವಾರಿ ಕಂಪನಿಯವರ ಹೆಸರಿನಲ್ಲಿ ಒಮ್ಮೆ ಯೂರಿಯಾವನ್ನ ಮಾಡಿದ್ರು. ಯಾರ ತಗೊಂಡ್ರ ಕೇಳಿ, ಬಾಗಿಲು ಮುಚ್ಚಲಿಲ್ವಾ? ಯಾಕೆಂದ್ರೆ ಮಂಗಳ ನಮ್ಮ ಪ್ರಾಡಕ್ಟ್, ಇದು ನಮ್ಮ ರೈತರ ಕಾರ್ಖಾನೆ. ಇವರು ದಿವಸಕ್ಕೊಂದು ಜನ ಬರೋದು, ದಿವಸಕ್ಕೊಂದು ಹೆಸರು ಕೊಡುವುದನ್ನ ನಾವು ಒಪ್ಪೋದಿಲ್ಲ. ಇಟ್ಸ್ ಎನ್ ಐಡೆಂಟಿಟಿ ಆಫ್ ಅವರ್ ಡಿಸ್ಟ್ರಿಕ್ಟ್. ನಾವು ಇದಕ್ಕೆ ನಮ್ಮ ತ್ಯಾಗವನ್ನು ಮಾಡಿದ್ದೇವೆ. ಇವತ್ತಿಗೂ ನೀರು ಕೊಡ್ತಾ ಇದ್ದೀವಿ. ಬೇರೆ ಕಡೆ ಕುಡಿಯುವ ನೀರಿನ ಸಮಸ್ಯೆ ಇದ್ರೂ MCF ಕಾರ್ಖಾನೆ ನಡೆಸಬೇಕು ಅಂತ ಅದಕ್ಕೆ ನೀರು ಕೊಡ್ತಾ ಇದ್ದೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ನೆಲದಲ್ಲಿ ಇರುವಂತ ಈ ಜನರ ತ್ಯಾಗದ, ಅಲ್ಲಿ 95% ಎಂಪ್ಲಾಯೀಸ್ ನಮ್ಮ ಜಿಲ್ಲೆಯವರು ಕೆಲಸ ಮಾಡಿದ್ದಾರೆ.
ಮ್ಯಾಂಗ್ಳೂರ್ ಕೆಮಿಕಲ್ ಫರ್ಟಿಲೈಸರ್ಸ್ MCF ಅಂತ ಹೇಳುವುದನ್ನ ದೊಡ್ಡ ಅಕ್ಷರದಲ್ಲಿ ಬರೀಬೇಕು. ಇದನ್ನು ನಾನು ವಿಧಾನ ಪರಿಷತ್ತಲ್ಲಿ ಪ್ರಶ್ನೆ ಮಾಡ್ತೀನಿ. ಇಂಥ ಟ್ರೆಂಡ್ ಈಸ್ ವೆರಿ ಬ್ಯಾಡ್ ಫಾರ್ ದ ಸೊಸೈಟಿ. ನಾವು ತ್ಯಾಗ ಮಾಡಿ ಕೊಡೋದು, ಇವರು ಮತ್ತೆ ಆಚೆ ಈಚೆ ಮಾಡಿ 10 ಪೈಸೆ ಆಚೆ 15 ಪೈಸೆ ಈಚೆ ಮಾಡೋದು, ಮತ್ತೆ ಇವರಿಗೆ ಬೇಕಾದ ಹೆಸರು ಇಟ್ಕೊಂಡು ಹೋಗೋದು. ಒಟ್ಟಿನಲ್ಲಿ ಹೆಸರು ಬದಲಾವಣೆಯ ವಿರೋಧ ಮಂಗಳೂರಿನಲ್ಲಿ ಆಕ್ರೋಶದ ಕಿಚ್ಚನ್ನ ಎಬ್ಬಿಸಿದೆ. ನಾಮಫಲಕದಲ್ಲಿ ತಕ್ಷಣ ಹೆಸರನ್ನ ಬದಲಾಯಿಸಿ ಮೊದಲಿನ ಹೆಸರನ್ನೇ ಇರಿಸಬೇಕು ಎಂಬ ಆಗ್ರಹ ಜೋರಾಗಿಯೇ ಕೇಳಿ ಬರ್ತಾ ಇದೆ.